ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಮತ್ತೆ ಸುದ್ದಿಯಲ್ಲಿದೆ. ಮೊದಲು ಮಾರ್ಚ್ 19ರಂದು ಬಿಡುಗಡೆಯಾಗಬೇಕಿದ್ದ ಈ ಸಿನಿಮಾ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ ಪರಿಸ್ಥಿತಿ ಹಿನ್ನೆಲೆ ಮುಂದೂಡಿಕೆ ಕಂಡಿತ್ತು. ಈಗ ಚಿತ್ರತಂಡ ಜೂನ್ 4ರಂದು ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದೆ. ಆದರೆ ಈ ಹೊಸ ದಿನಾಂಕವೇ ಈಗ ಬಾಲಿವುಡ್ನಲ್ಲಿ ಸಣ್ಣ ಮಟ್ಟಿಗಿನ ಗೊಂದಲಕ್ಕೆ ಕಾರಣವಾಗಿದೆ. ಅದೇ ದಿನಕ್ಕೆ ಬಾಲಿವುಡ್ ನಟ ವರುಣ್ ಧವನ್ ಅಭಿನಯದ ಹೇ ಜವಾನಿ ತೋ ಇಶ್ಕ್ ಹೋನಾ ಹೈ ಸಿನಿಮಾ ಬಿಡುಗಡೆಯಾಗಬೇಕಿದೆ. ಈ ಚಿತ್ರವನ್ನ ಅವರ ತಂದೆ ಡೇವಿಡ್ ಧವನ್ ನಿರ್ದೇಶನ ಮಾಡುತ್ತಿದ್ದಾರೆ. ನಿರ್ಮಾಪಕ ರಮೇಶ್ ತುರಾನಿ ಈ ವಿಷಯದಲ್ಲಿ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಒಂದು ದಿನಾಂಕವನ್ನ ಮೊದಲೇ ಬುಕ್ ಮಾಡಿಕೊಂಡಿದ್ದರೆ ಅದೇ ದಿನಾಂಕಕ್ಕೆ ಮತ್ತೊಂದು ದೊಡ್ಡ ಸಿನಿಮಾ ಘೋಷಣೆ ಮಾಡುವ ಮುಂಚೆ ಕನಿಷ್ಠ ಮಾತುಕತೆ ನಡೆಸುವುದು ಪದ್ಧತಿ. ಆದರೆ ಟಾಕ್ಸಿಕ್ ತಂಡ ನಮ್ಮನ್ನ ಸಂಪರ್ಕಿಸದೆಯೇ ದಿನಾಂಕ ಘೋಷಿಸಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಟಾಕ್ಸಿಕ್ ನಿರ್ಮಾಪಕರ ಪರವಾಗಿ ಕೆವಿಎನ್ ಸಂಸ್ಥೆಯ ಪ್ರತಿನಿಧಿ ಮಾತನಾಡಿ, ನಾವು ಮುಂಚೆಯೇ ಹೇ ಜವಾನಿ ತೋ ಇಶ್ಕ್ ಹೋನಾ ಹೈ ತಂಡದವರನ್ನ ಭೇಟಿಯಾಗಿ ಮಾತನಾಡಿದ್ದೇವೆ. ಹಿಂದಿ ಆವೃತ್ತಿಯ ವಿತರಕ ಅನಿಲ್ ತಡಾನಿ ಮಧ್ಯಸ್ಥಿಕೆಯಲ್ಲಿ ನಮ್ಮ ಅನಿವಾರ್ಯತೆಯನ್ನ ವಿವರಿಸಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅಂದರೆ ಇಬ್ಬರ ಮಾತುಗಳಲ್ಲಿ ವ್ಯತ್ಯಾಸ ಸ್ಪಷ್ಟವಾಗಿಯೇ ಕಾಣಿಸ್ತಿದೆ. ಇದೀಗ ಪ್ರಶ್ನೆ ಏನು ಅಂದ್ರೆ, ಟಾಕ್ಸಿಕ್ ಜೂನ್ 4ಕ್ಕೆ ಬರುವುದು ಎಷ್ಟು ಸರಿ? ಒಂದು ಕಡೆ ನೋಡಿದ್ರೆ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾ ಆದ್ದರಿಂದ ಸೂಕ್ತ ದಿನಾಂಕ ಸಿಗುವುದು ತುಂಬಾ ಕಷ್ಟ. ಯುದ್ಧ ಪರಿಸ್ಥಿತಿ, ಜಾಗತಿಕ ಮಾರುಕಟ್ಟೆ, ವಿತರಣೆ, ಥಿಯೇಟರ್ ಲಭ್ಯತೆ ಎಲ್ಲವನ್ನ ಲೆಕ್ಕ ಹಾಕಿ ದಿನಾಂಕ ಆಯ್ಕೆ ಮಾಡಬೇಕು. ಆ ದೃಷ್ಟಿಯಿಂದ ಟಾಕ್ಸಿಕ್ ತಂಡದ ನಿರ್ಧಾರ ತಾಂತ್ರಿಕವಾಗಿ ತಪ್ಪು ಎನ್ನಲು ಆಗುವುದಿಲ್ಲ. ಆದರೆ ಇನ್ನೊಂದು ಕಡೆ ಅದೇ ದಿನಕ್ಕೆ ಈಗಾಗಲೇ ಯೋಜನೆ ಮಾಡಿಕೊಂಡಿದ್ದ ಮತ್ತೊಂದು ದೊಡ್ಡ ಸಿನಿಮಾಗೆ ಇದು ತೊಂದರೆ ಆಗುವುದು ಸಹ ಸತ್ಯ. ವಿಶೇಷವಾಗಿ ಉತ್ತರ ಭಾರತದಲ್ಲಿ ಸ್ಕ್ರೀನ್ ಹಂಚಿಕೆ ದೊಡ್ಡ ಸಮಸ್ಯೆಯಾಗಬಹುದು. ಎರಡು ದೊಡ್ಡ ಸಿನಿಮಾಗಳು ಒಂದೇ ದಿನ ಬಂದರೆ ಥಿಯೇಟರ್ಗಳ ವಿಭಜನೆ ಅನಿವಾರ್ಯ. ಇದರಿಂದ ಕಲೆಕ್ಷನ್ ಮೇಲೆ ನೇರ ಪರಿಣಾಮ ಬೀಳಬಹುದು. ಹೇ ಜವಾನಿ ತೋ ಇಶ್ಕ್ ಹೋನಾ ಹೈ ಒಂದು ಹಾಸ್ಯಮಯ ಪ್ರೇಮ ಕಥೆ. ವರುಣ್ ಧವನ್ ಜೊತೆಗೆ ಪೂಜಾ ಹೆಗಡೆ ಮತ್ತು ಮೃಣಾಲ್ ಠಾಕೂರ್ ನಟಿಸುತ್ತಿದ್ದಾರೆ. ಕುಟುಂಬ ಪ್ರೇಕ್ಷಕರನ್ನ ಸೆಳೆಯುವ ಸಿನಿಮಾ ಇದು. ಇನ್ನೊಂದೆಡೆ ಟಾಕ್ಸಿಕ್ ಒಂದು ಆಕ್ಷನ್ ಡ್ರಾಮಾ ಶೈಲಿಯ ದೊಡ್ಡ ಬಜೆಟ್ನ ಪ್ಯಾನ್ ಇಂಡಿಯಾ ಸಿನಿಮಾ. ಪ್ರೇಕ್ಷಕರ ವರ್ಗ ಬೇರೆ ಬೇರೆ ಇದ್ದರೂ ಓಪನಿಂಗ್ ವೀಕೆಂಡ್ ನಲ್ಲಿ ಪೈಪೋಟಿ ತಪ್ಪದು. ಆದರೆ ಈ ಗೊಂದಲದ ಮಧ್ಯೆ ಒಂದು ಸಿನಿಮಾಗೆ ಅದೃಷ್ಟ ಒಲಿದಿದೆ. ಹೌದು, ದುರಂಧರ್ 2. ಮಾರ್ಚ್ 19ಕ್ಕೆ ಟಾಕ್ಸಿಕ್ ಜೊತೆ ಪೈಪೋಟಿ ಎದುರಿಸಬೇಕಿದ್ದ ಈ ಚಿತ್ರ ಈಗ ಏಕೈಕ ದೊಡ್ಡ ಬಿಡುಗಡೆ ಆಗಲಿದೆ. ಇದರಿಂದ ಥಿಯೇಟರ್ಗಳು ಹೆಚ್ಚಾಗಿ ಲಭ್ಯವಾಗುವ ಸಾಧ್ಯತೆ ಇದೆ. ಮೊದಲ ವಾರದಲ್ಲಿ ಹೆಚ್ಚು ಸ್ಕ್ರೀನ್ಗಳು, ಉತ್ತಮ ಓಪನಿಂಗ್, ಮೌತ್ ಪಬ್ಲಿಸಿಟಿ ಎಲ್ಲವೂ ಸೇರಿ ದುರಂಧರ್ 2ಗೆ ಭರ್ಜರಿ ಲಾಭವಾಗಬಹುದು. ದೊಡ್ಡ ಪೈಪೋಟಿ ಇಲ್ಲದ ಕಾರಣ ಬಾಕ್ಸ್ ಆಫೀಸ್ ನಲ್ಲಿ ಉಸಿರಾಟಕ್ಕೂ ಜಾಗ ಸಿಕ್ಕಂತಾಗಿದೆ. ಇದರ ನಡುವೆ ಟಾಕ್ಸಿಕ್ ಸಿನಿಮಾ ಕ್ರಿಯೇಟ್ ಮಾಡಿರುವ ಹೈಪ್ ಮಾತ್ರ ಕಡಿಮೆಯಾಗಿಲ್ಲ. ಟೀಸರ್, ಪೋಸ್ಟರ್, ಯಶ್ ಅವರ ಲುಕ್, ಪ್ಯಾನ್ ಇಂಡಿಯಾ ಪ್ರಚಾರ ಎಲ್ಲವೂ ಸೇರಿ ಈಗಾಗಲೇ ದೊಡ್ಡ ನಿರೀಕ್ಷೆ ಹುಟ್ಟಿಸಿದೆ. ಪ್ರೀ ರಿಲೀಸ್ ಬಿಸಿನೆಸ್ ಕೂಡ ಭಾರಿ ಮಟ್ಟದಲ್ಲಿದೆ ಎಂಬ ಮಾತು ಹರಿದಾಡ್ತಿದೆ. ಒಂದು ರೀತಿಯಲ್ಲಿ ನೋಡಿದ್ರೆ ಟಾಕ್ಸಿಕ್ ಯಾವ ದಿನ ಬಂದರೂ ಚರ್ಚೆಯ ಕೇಂದ್ರವಾಗುತ್ತದೆ ಎಂಬ ಭರವಸೆ ತಂಡಕ್ಕಿದೆ. ಇದೇ ಆತ್ಮವಿಶ್ವಾಸದಿಂದ ಅವರು ಜೂನ್ 4ನೇ ದಿನಾಂಕವನ್ನ ಫಿಕ್ಸ್ ಮಾಡಿರುವ ಸಾಧ್ಯತೆ ಇದೆ. ಒಟ್ಟಾರೆ ನೋಡಿದ್ರೆ ಟಾಕ್ಸಿಕ್ ತಂಡದ ನಿರ್ಧಾರ ವ್ಯವಹಾರಿಕವಾಗಿ ಅರ್ಥವಾಗುವಂತಹದ್ದೇ ಆಗಿದ್ದರೂ ಅದೇ ದಿನಕ್ಕೆ ಯೋಜನೆ ಮಾಡಿಕೊಂಡಿದ್ದ ಬಾಲಿವುಡ್ ಚಿತ್ರದ ನಿರ್ಮಾಪಕರ ಅಸಮಾಧಾನವು ಅರ್ಥಪೂರ್ಣ. ಕೊನೆಯಲ್ಲಿ ಗೆಲ್ಲೋದು ಯಾವ ಸಿನಿಮಾ ಅನ್ನೋದು ಪ್ರೇಕ್ಷಕರ ಕೈಯಲ್ಲಿದೆ. ಆದರೆ ಈ ದಿನಾಂಕದ ಪೈಪೋಟಿ ಚಿತ್ರರಂಗದಲ್ಲಿ ಹೊಸ ಚರ್ಚೆಗೆ ಕಾರಣವಾದುದು ಮಾತ್ರ ಖಚಿತ. ದುರಂಧರ್ 2ಗೆ ಲಾಭ, ಬಾಲಿವುಡ್ಗೆ ಒತ್ತಡ, ಟಾಕ್ಸಿಕ್ಗೆ ಹೈಪ್. ಈ ಮೂರು ಸಂಗತಿಗಳ ನಡುವೆ ಜೂನ್ 4ರ ಬಾಕ್ಸ್ ಆಫೀಸ್ ಸಮರ ಈಗಲೇ ಕುತೂಹಲ ಕೆರಳಿಸಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.